ಕಳೆದ ವರ್ಷ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ವಿಜೃಂಭಣೆಯಿಂದ ಆಯಿತು. ಪ್ರತಿ ದಿವಸ 10,000 ಡೆಲಿಗೇಟ್ಸ್ ಆ ಚಿತ್ರೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಕಳೆದ ವರ್ಷ ಒಟ್ಟು 6 ದಿನಕ್ಕೆ 1,00,000 ಡೆಲಿಗೇಟ್ಸ್ ಭಾಗವಹಿಸಿದ್ದಾರೆ. ಒಳ್ಳೊಳ್ಳೆ ಮಾಸ್ಟರ್ ಕ್ಲಾಸ್ಗಳನ್ನು ಮಾಡಿದ್ರು. ದೊಡ್ಡ ದೊಡ್ಡ ಕಲಾವಿದರು, ಟೆಕ್ನಿಷಿಯನ್ಸು ಬಂದರು. ಯಂಗ್ಸ್ಟರ್ಸ್ಗೆ ಸಿನಿಮಾ ಬಗ್ಗೆ, ಚಿತ್ರರಂಗದ ಬಗ್ಗೆ ಟೆಕ್ನಿಕಲ್ ಆಗಿ ಏನೇನು ಕಲಿಬೇಕು ಅಷ್ಟು ಕೂಡ ಹೋದ ವರ್ಷ ಕೂಡ ಮಾಡಿದ್ದೀವಿ. ಈ ವರ್ಷವೂ ಅದಕ್ಕಿಂತ ಉನ್ನತ ಮಟ್ಟದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಬಾರಿ 29ನೇ ತಾರೀಕು ಜನವರಿ 29ಕ್ಕೆ ನಮ್ಮ ಉದ್ಘಾಟನೆ ವಿಧಾನಸೌಧದ ಮೇಲಿನ ಅದೇ ಮೆಟ್ಟಿಲ ಭಾಗದಲ್ಲಿ ನಡೆಯುತ್ತೆ. ಯಾಕೆಂದರೆ ಈ ಒಂದು ಕನ್ನಡ ಚಿತ್ರೋತ್ಸವ ಏನಿದೆ, ಇಂಟರ್ನ್ಯಾಷನಲ್ ಫೆಸ್ಟಿವಲ್, ಅದು ನಮಗೆ ವಿಧಾನಸೌಧದ ಮುಂಭಾಗದಲ್ಲಿ ಮಾಡೋದು ಒಂದು ಪ್ರೆಸ್ಟೀಜಿಯಸ್ ಅಂತ ನಾವು ಅಂದ್ಕೊಂಡು ಪ್ರತಿ ವರ್ಷವೂ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಅಲ್ಲಿ ಉದ್ಘಾಟನೆ 29ನೇ ತಾರೀಕು ವಿಧಾನಸೌಧ ಮುಂದೆ ಆಗುತ್ತೆ. ಈ ಒಂದು ಪ್ರೊಜೆಕ್ಷನ್ ಏನಿದೆ, ಫಿಲ್ಮ್ ಫೆಸ್ಟಿವಲ್ನ ಪ್ರೊಜೆಕ್ಷನ್ ಈ ಬಾರಿ ನಾವು ಲೂಲು ಮಾಲ್ ರಾಜಾಜಿನಗರದಲ್ಲಿ ಮಾಡ್ತಾ ಇದ್ವಿ. ಕಾರಣ ಇಲ್ಲಿ ನಮಗೆ ಹೊರಾಂಗಣ ಮತ್ತು ಒಳಭಾಗದಲ್ಲಿ ಸುಮಾರು ಸ್ಥಳಗಳಿರೋದ್ರಿಂದ ನಮಗೆ ಪ್ರತ್ಯೇಕವಾದ ಒಂದು ಬಾಗಿಲನ್ನೇ ಕೊಟ್ಟಿರೋದ್ರಿಂದ ಹೊರಗಡೆಯ ಜನಕ್ಕೆ ಅಂದರೆ ಚಿತ್ರರಂಗದಲ್ಲಿ ಯಾರ್ಯಾರು ಆಸಕ್ತಿ ಇರುತ್ತೆ, ನಮಗೂ ಏನು ಫೆಸ್ಟಿವಲ್ಲು ಏನು ನಡೀತಾ ಇದೆ ಇಲ್ಲಿ ಒಳಗೆ ಅಂತ ಯಾರಿಗೂ ಗೊತ್ತಿಲ್ಲ. ಹೊರಗಡೆ ಇಲ್ಲಿ ತನಕ ಗೊತ್ತಿರಲಿಲ್ಲ. ಆದರೆ ಸಾರ್ವಜನಿಕರಿಗೂ ಈ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಕನ್ನಡ ಇಂಟರ್ನ್ಯಾಷನಲ್ ಫೆಸ್ಟಿವಲ್, ಬೆಂಗಳೂರು ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಲೂಲು ಮಾಲ್ ಆಯ್ಕೆ ಮಾಡಿ ಅಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳನ್ನ ನಾನು ಹಮ್ಮಿಕೊಂಡಿದ್ದೀನಿ. ನನ್ನನ್ನು ಸರ್ಕಾರದಿಂದ ತುಂಬ ಫೆಸ್ಟಿವಲ್ಗಳಿಗೆ, ಯಾವುದು ಪ್ಯಾರಿಸಲ್ಲಿ ನಡೆಯೋ ಕೇನ್ ಫೆಸ್ಟಿವಲ್ ಆಗ್ಬೋದು, ಟೊರಾಂಟೊ ಫೆಸ್ಟಿವಲ್ ಆಗ್ಬೋದು, ಮೊನ್ನೆ ಮುಂಬೈಯಲ್ಲಿ ವೇವ್ ಸಬ್ಮಿಟ್ ಅಂತ ಆಯಿತು, ಆಮೇಲೆ ಕೇರಳ ಇದು ಫಿಲ್ಮ್ ಸಬ್ಮಿಟ್ ಆಯಿತು. ಅಲ್ಲೆಲ್ಲ ಹೋಗಿ ವಿಚಾರಗಳನ್ನ ತಿಳ್ಕೊಂಡು ಅಲ್ಲಿ ನಡೆಯುವಂಥ ಹೊಸ ಹೊಸ ಕಾರ್ಯಕ್ರಮಗಳೆಲ್ಲ ನಮ್ಮ ಫೆಸ್ಟಿವಲ್ಗೆ ಹೇಗೆ ಅಳವಡಿಸಿಕೊಳ್ಳಬಹುದು ಅಂಥೇಳಿ ಅಂಥ ಹೊಸ ಹೊಸ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಈ ಬಾರಿಯ ಒಂದು ನಮ್ಮ ಫೆಸ್ಟಿವಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಈಗ ರಿಜಿಸ್ಟ್ರೇಷನ್ನು ಆಲ್ರೆಡಿ ಶುರುವಾಗಿದೆ. 125 ಸಿನಿಮಕ್ಕೂ ಹೆಚ್ಚು ನಮಗೆ ಈಗ ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ಇದಕ್ಕೆ ಮುಂದೆ ರಿಜಿಸ್ಟರ್ ಮಾಡ್ಕೊಳ್ಳೋರು ಸ್ವಲ್ಪ ಬೇಗ ಮಾಡ್ಕೊಳ್ಳಿ. ಯಾಕೆಂದರೆ ಈ ಡಿಸೆಂಬರ್ 31ನೇ ತಾರೀಕು ರಿಜಿಸ್ಟ್ರೇಷನ್ ಕ್ಲೋಸ್ ಆಗುತ್ತೆ. ಅದ್ರ ನಂತರ ಯಾರ 3 ದಿನ ಅಕಸ್ಮಾತ್ 1-2-3 ಡೇಸಲ್ಲಿ ಯಾರಾದರೂ ಸೆನ್ಸಾರ್ದು ಪ್ರಾಬ್ಲಮ್ ಇದ್ರೆ ಆಗಬಹುದು, ಬೇರೆ ಏನಾದ್ರು ಪ್ರಾಬ್ಲಮಿಂದ ನಿಮಗೆ ಸರ್ಟಿಫಿಕೇಟ್ ಸಿಗದೆ ಇದ್ದ ಪಕ್ಷದಲ್ಲಿ 3ನೇ ತಾರೀಕು ಒಳಗೆ ನೀವು ಅದನ್ನು ಸಬ್ಮಿಟ್ ಮಾಡ್ಬೋದು. ಅಲ್ಲಿ ತನಕ ಕಾಂಪಿಟೇಷನ್ ಸೆಕ್ಷನಲ್ಲಿ ಕನ್ನಡ, ಭಾರತೀಯ ಮತ್ತು ಏಷ್ಯಾ ಖಂಡಗಳ ಚಿತ್ರಗಳು ಇಲ್ಲಿ ಪ್ರದರ್ಶನಗೊಳ್ತವೆ ಕಾಂಪಿಟೇಷನಲ್ಲಿ. ಅದಲ್ಲದೆ ಇಂಟರ್ನ್ಯಾಷನಲ್ ಒಂದು 60 ದೇಶಗಳ ಚಿತ್ರಗಳು, ಉನ್ನತ ಮಟ್ಟದ ಚಿತ್ರಗಳು, ದೊಡ್ಡ ದೊಡ್ಡ ಆಸ್ಕರ್ ಅವಾರ್ಡ್ ಪಡೆದಿರೋಂಥವು, ಮತ್ತು ಎಲ್ಲ ದೊಡ್ಡ ಫೆಸ್ಟಿವಲ್ಗಳಲ್ಲಿ ನಂಬರ್ 1 ಬಂದಿರೋಂಥ ಎಲ್ಲ ಒಳ್ಳೊಳ್ಳೆಯ ಚಿತ್ರಗಳು ಈ ಒಂದು ಪ್ರದರ್ಶನದಲ್ಲಿ ಕಾಣ್ತಾ ಇರುತ್ತೆ. ನೀವು ಬಂದು ಈ ಚಿತ್ರಗಳನ್ನ ವೀಕ್ಷಿಸ್ಬೋದು, ಎಂಜಾಯ್ ಮಾಡ್ಬೋದು. ಜೊತೆಗೆ ಏನಾಗುತ್ತೆ ಅಂದರೆ ನಮ್ಮ ದೇಶವನ್ನು ಹೊರತುಪಡಿಸಿ ಪ್ರಪಂಚದಲ್ಲಿ ಏನೇನು ನಡೀತಾ ಇದೆ, ಏನೇನಿದೆ ಹೊರಗಡೆ ಪ್ರಪಂಚದಲ್ಲಿ ಅನ್ನೋದು ಕೂಡ ತಿಳ್ಕೊಬೋದು. ಸಾರ್ವಜನಿಕರಲ್ಲಿ ಮನವಿ, ಎಲ್ಲರೂ ಬರ್ಬೋದು. ಅದಕ್ಕೆ ನೀವು ರಿಜಿಸ್ಟ್ರೇಷನ್ನು ನಮ್ಮ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ವೆಬ್ಸೈಟ್ ಇದೆ, ಅದಕ್ಕೆ ಹೋದರೆ ಅದು ನಾವು ಲಾಸ್ಟ್ ಟೈಮ್ ಎಷ್ಟು ಅಮೌಂಟ್ ಇಟ್ಟಿದ್ದೀವೋ ಅಷ್ಟೇ ಇಟ್ಟಿದ್ದೀವಿ. ಯಾವ ದುಡ್ಡು ನಾವು ಜಾಸ್ತಿ ಮಾಡಿಲ್ಲ. ಬರೀ 3,000 ರೂಪಾಯಿ ಕಾಂಪಿಟೇಷನ್ ಸೆಕ್ಷನ್. ಡೆಲಿಗೇಟ್ಸ್ಗೆ 800 ರೂಪಾಯಿ ಡೆಲಿಗೇಷನ್ ಅಂದರೆ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ 800 ರೂಪಾಯಿ, ಸ್ಟೂಡೆಂಟ್ಸ್ಗಳಿಗೆ 400 ರೂಪಾಯಿ ಮಾಡಿದ್ದೀವಿ. ದಯವಿಟ್ಟು ಬಂದು ನೀವು ಆ ಥರ ಏನೋ ನಿಮಗೆ ತೊಂದರೆ ಇದ್ದಲ್ಲಿ ಕೂಡ ನೀವು ವೆಬ್ಸೈಟಲ್ಲಿ ಹೋಗಿ ಕ್ಲಾರಿಫಿಕೇಶನ್ ತೊಗೊಂಡು ಮಾಡ್ಬೋದು. ನಮಸ್ಕಾರ. ಅದೇ ಈಗ ಲೂಲು ಮಾಲಲ್ಲಿ ಮುಖ್ಯವಾಗಿ ನಮಗೆ ಹೊರಗಡೆ ಎಲ್ಲ ಜಾಗ ಕೊಟ್ಟಿರೋದ್ರಿಂದ ಒಂದು ಓಪನ್ ಆಡಿಟೋರಿಯಮಲ್ಲಿ ಮಾಸ್ಟರ್ ಕ್ಲಾಸ್ಗಳು ಮತ್ತು ಯಂಗ್ಸ್ಟರ್ಸ್ಗೆ ಬೇಕಾದಂಥ ಮಾಹಿತಿಗಳು ಏನೇನು ಅದೆಲ್ಲವೂ ಓಪನ್ ಆಡಿಟೋರಿಯಮಲ್ಲಿ ತುಂಬ ಜನರನ್ನು ಸೇರಿಸಿ ಒಳ್ಳೊಳ್ಳೆ ನಮ್ಮ ಕಾರ್ಯಕ್ರಮಕ್ಕೆ ಬರುವಂಥ ಯಾರು ಸ್ಪೀಕರ್ಗಳ ಕಾರ್ಯಕ್ರಮವನ್ನು ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ದಯವಿಟ್ಟು ಬಂದು ಪಾಲ್ಗೊಳ್ಳಿ. 90 ವರ್ಷದ ಕನ್ನಡ ಇತಿಹಾಸ ತೋರಿಸುವಂಥ ಫೋಟೋ ಎಕ್ಸಿಬಿಷನ್ ಅದು ಇದೆ. ಫೋಟೋ ಅದನ್ನೇ ಹೇಳಿದೆ. ಮುಖ್ಯವಾಗಿ 90 ವರ್ಷದ ಇತಿಹಾಸವನ್ನು ತೋರಿಸುವಂಥ ನಮ್ಮ ಫೋಟೋ ಎಕ್ಸಿಬಿಷನ್ ಇರುತ್ತೆ, ಕನ್ನಡದ ಫೋಟೋ ಎಕ್ಸಿಬಿಷನ್ ಇರುತ್ತೆ. ಜೊತೆಗೆ
ಅಂದುಕೊಂಡಿದ್ವಿ. ಸಮಯದ ಅಭಾವ ಇದೆ, ಇನ್ನೂ ಗೊತ್ತಿಲ್ಲ. ಸಾರ್ವಜನಿಕರಿಗೆ ಪ್ರತಿಯೊಂದು ದಿವಸ 35mm ಕ್ಯಾಮ್ರಾದಲ್ಲಿ ಏನು ಸಿನಿಮಾ ಬರ್ತಾ ಇತ್ತು, 35mm ಆಗಲಿ ಸ್ಕೋಪ್ ಸಿನಿಮಾಗಳೇನಿತ್ತು ಅಥವಾ 16mm ಸಿನಿಮಾಗಳು, ಆ ಕ್ಯಾಮ್ರಾದಲ್ಲಿ ಪ್ರತಿ ದಿವಸ ಒಂದೊಂದು ಸಿನಿಮಾನ ಲೂಲು ಮಾಲ್ನ ಹೊರಾಂಗಣದಲ್ಲಿ ಪ್ರತಿ ದಿವಸ ಒಂದೊಂದು ಕ್ಲಾಸಿಕ್ ಸಿನಿಮಾನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ನಾವು ಹಳೆಯ ಕ್ಯಾಮ್ರಾಗಳನ್ನ ಹುಡುಕಿ ಅದನ್ನ ರೆಡಿ ಮಾಡ್ಕೊತಾ ಇದ್ವಿ ಕೂಡ. ಅದು ಬಂದಾಗ, ಯಾಕಂದರೆ ಮುಂಚೆ ನಾವು ಟೆಂಟಲ್ಲಿ ಸಿನಿಮಾ ನೋಡ್ತಾ ಇದ್ವಿ. ಆಮೇಲೆ ಅಲ್ಲಲ್ಲಿ ನಮ್ಮ ಗಣೇಶ ಫಂಕ್ಷನಲ್ಲಿ, ರಾಜ್ಯೋತ್ಸವದಲ್ಲಿ ನಮಗೆ ಸಿನಿಮಾಗಳು ತೋರಿಸೋರು ವ್ಯಾನಲ್ಲಿ ಬಂದು ಆ ಫಾರ್ಮೆಟಲ್ಲಿ ಪ್ರಿಂಟ್ ಪ್ರೊಜೆಕ್ಷನ್ 16mm ಈಗ ಬ್ಲೋ ಅಪ್ ಮಾಡಿ ಪುಣೆಯಿಂದ ನಾವು ಅದನ್ನು ತರಿಸ್ಕೊಂಡು, ನಮ್ಮಲ್ಲೂ ಆರ್ಕೈವ್ಸ್ ಇದೆ, ಅಂದರೆ ಅದನ್ನು ಪ್ರಿಸರ್ವ್ ಮಾಡಿರ್ತೀವಿ. ಅಂಥ ಸಿನಿಮಾಗಳನ್ನ ಪ್ರೊಜೆಕ್ಷನ್ ಆಗುತ್ತೆ, ಫಿಲ್ಮ್ ಪ್ರೊಜೆಕ್ಷನ್ ಕೂಡ ಆಗುತ್ತೆ. ದಯವಿಟ್ಟು ನಮ್ಮ ಎಲ್ಲ ಪತ್ರಕರ್ತರು ಮತ್ತು TV ಮಾಧ್ಯಮದವರು ಇದಕ್ಕೆ ಪ್ರೋತ್ಸಾಹ ಕೊಡಿ, ಇದನ್ನು ಪ್ರಚಾರಕ್ಕೆ ಕೊಡಿ ಅಂತ ನಮಸ್ಕಾರ. ಸರ್, ಈಗ ದರ್ಶನ್ ಮತ್ತೆ ಸುದೀಪ್ ಅವರ ಫ್ಯಾನ್ಸ್ ಮತ್ತೆ ಅವ್ರ ನಡುವೆ ದೊಡ್ಡ ಮಟ್ಟದಲ್ಲಿ ಮಾತುಕತೆ ಬಾರಿಗಳು ನಡೀತಾ ಇದೆ. ಸೊ ನೀವಾಗ ಹಿರಿಯ ನಟರಾಗಿ ನಾ ಹಿರಿಯ ನಟನಾಗಿ ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ದರ್ಶನ್ ಫ್ಯಾನ್ಸ್, ಸುದೀಪ್ ಫ್ಯಾನ್ ಅವರು, ಯಶ್ ಫ್ಯಾನ್, ಅಪ್ಪು ಸರ್ ಫ್ಯಾನ್, ಅಂದರೆ ಪುನೀತ್ ರಾಜ್ಕುಮಾರ್ ಫ್ಯಾನ್, ಶಿವರಾಜ್ಕುಮಾರ್ ಫ್ಯಾನ್, ಉಪೇಂದ್ರ ಅವ್ರ ಫ್ಯಾನ್, ಎಲ್ಲರೂ ನನ್ನ ಫ್ಯಾನ್ ಆಗಿರೋದ್ರಿಂದ ಎಲ್ರಿಗೂ ಒಳ್ಳೆ. ನೀವೆಲ್ಲ ಭಾಳ ಪಾಸಿಟಿವ್ ಆಗಿ ನನ್ನ ಜೊತೆ ಹೋರಾಡಿದ್ರಿ, ಅದು ಮಾತ್ರ ಹೇಳ್ತೀನಿ. ಅದಕ್ಕೆ ಎಲ್ರಿಗೂ ಗಣೇಶ್ ಮಾಡ್ತೀವಿ. ನಿಮಗೆ ಏನು ಅಲ್ಲಿ ವ್ಯವಸ್ಥೆ ಬೇಕು ಎಲ್ಲವನ್ನೂ ನಾನು ಈ ಬಾರಿ ಮಾಡಿರ್ತೀನಿ. ಸ್ವಲ್ಪ ಹಂಗಾಯ್ತು, ಕಾಫಿ ಅಥವಾ ಏನೋ ಅದೇ ಇರುತ್ತೆ, ಅದೆಲ್ಲ ಈ ಬಾರಿ ಎಲ್ಲ ಪತ್ರಕರ್ತರಿಗೆ ಎಲ್ಲವೂ ಈ ಸರ್ತಿ ಪಕ್ಕವಾಗಿ ಆಗುತ್ತೆ, ಏನು ತೊಂದರೆ ಬರದೇ ಕೊಟ್ಬಿಡ್ತೀವಿ. ನಮಸ್ಕಾರ. ಅದೇ ರೆಸ್ಟೋರ್ ಆಗಿರೋಂಥ ಎಲ್ಲ ಕನ್ನಡ ಸಿನಿಮಾಗಳನ್ನು ನಾವು ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ. ಅದು ಮನಸ್ಸಿರಲಿ. ನಿಮ್ಮ ಕೋಆಪರೇಷನ್ ತುಂಬ ಮುಖ್ಯ. ನಮ್ಮ ಆರ್ಟಿಸ್ಟಿಕ್ ಡೈರೆಕ್ಟರ್ ಮಿಸ್ಟರ್ ಮುರಳಿ ಅವರು, ಇವ್ರನ್ನ ತಗೊಂಡಿದ್ವಿ. ಇವರು ಕೂಡ ವಿದ್ಯಾಶಂಕರ್ ಅವರ ಜೊತೆ ಕೆಲಸ ಮಾಡಿದವರು, ಸುಮಾರು ವರ್ಷದ ಜೊತೆಯಲ್ಲಿದ್ದು ಎಲ್ಲ ಫೆಸ್ಟಿವಲ್ಗಳಲ್ಲೂ ಅವರಿಗೆ ಅಭ್ಯಾಸ ಇದೆ ಮತ್ತು ಅವ್ರಿಗೆ ಅನುಭವ ಇದೆ. ಅದರಿಂದ ಈ ವರ್ಷ ಮುರಳಿ ಅವರು ನಮ್ಮ ಫೆಸ್ಟಿವಲ್ ಡೈರೆಕ್ಟರ್ ಆಗಿದ್ದಾರೆ. ನಾನು ಫೆಸ್ಟಿವಲ್ ಡೈರೆಕ್ಟರ್. ಇವ್ರ ನೇತೃತ್ವದಲ್ಲಿ ನಾವು ಒಳ್ಳೆ ಕೆಲಸಗಳನ್ನು ಮಾಡ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.